2 ಮಿಲಿಯನ್ ಗಂಡು ಮಕ್ಕಳಲ್ಲಿ ಎಷ್ಟು 103 ಮಿಲಿಯನ್. ನೆಕ್ಸ್ಟ್ 2035ರಲ್ಲಿ 175 ಮಿಲಿಯನ್ ಹೆಣ್ಮಕ್ಳು ಒಬ್ಯಾಸ್ ಆಗ್ತಾರಂತೆ, ಗಂಡು ಮಕ್ಕಳು 208 ಮಿಲಿಯನ್ ಒಬ್ಯಾಸ್ ಆಗ್ತಾರಂತೆ. ತೂಕ ಜಾಸ್ತಿ ಆಗೋರು ಸಂಖ್ಯೆ ಬರೋ ವರ್ಷಗಳಲ್ಲಿ ಜಾಸ್ತಿ ಹಾಕೊಂಡೇ ಹೋಗುತ್ತಂತೆ. ಯಾಕೆ? ಎಲ್ಲಾ ರೋಗದ ತಾಯಿ ಯಾವುದು ಅಂದ್ರೆ ತೂಕ ಜಾಸ್ತಿ ಆಗೋದಂತೆ. ಮದರ್ ಆಫ್ ಆಲ್ ಡಿಸೀಸ್ ಯಾವುದು ಅಂದ್ರೆ ಒಬ್ಯಾಸಿಟಿ. ಒಬ್ಯಾಸಿಟಿ ಜಾಸ್ತಿ ಐತಂದ್ರೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಎಲ್ಲ ಜಾಯಿಂಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಸರಿ, ಈ ಒಬ್ಯಾಸಿಟಿ ಅನ್ನೋದು ದೊಡ್ಡ ಪ್ರಾಬ್ಲಮ್, 100% ದೊಡ್ಡ ಪ್ರಾಬ್ಲಮ್. 100% ಇಡೀ ಜಗತ್ತಿನಲ್ಲಿ ದೊಡ್ಡ ಪ್ರಾಬ್ಲಮ್ ಯಾವ್ದಾದ್ರು ಇದೆ ಅಂದ್ರೆ ಅದು ಒಬ್ಯಾಸಿಟಿ, ತೂಕ ಜಾಸ್ತಿ ಆಗೋದು. ಇದನ್ನ ಕಂಟ್ರೋಲ್ ಮಾಡಬಹುದಾ? ರಿಸ್ಕ್ ಅಲ್ಲಿ ಇದೀವ? ಅದನ್ನ ನಾವು ನೋಡ್ಬೋದು. ಮ್ಯಾಕ್ಸಿಮಮ್ ಜನ ರಿಸ್ಕ್ ಅಲ್ಲಿ ಇದಾರಂತೆ. ಯಾವ ಏಜ್ ಅವರು? 28ರಿಂದ 38 ವಯಸ್ಸಿನ ಒಳಗಡೆ ಇರೋರು ಜಾಸ್ತಿ ರಿಸ್ಕ್ ಅಲ್ಲಿ ಇದಾರಂತೆ. 73% ರಿಸ್ಕ್ ಅಲ್ಲಿ ಇದಾರಂತೆ. ಇಂಡಿಯಾನಲ್ಲಿ ಇದು ಭಾರತ ದೇಶದ ಹೇಳ್ತಾ ಇರೋದು. ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ನಿಮ್ಮ ಹೈಟ್ ವೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಬರೋದು ಒಂದು ಬಾಡಿ ಮಾಸ್ ಇಂಡೆಕ್ಸ್. ಅದು ಯಾವಾಗಲೂ ಕೂಡ ನಮ್ಮ 25 ಒಳಗಡೆ ಇರಬೇಕು. 25 ಮೇಲೆ ಇದೆ ಅಂದ್ರೆ ನೀವು ಅವಾಗ ಓವರ್ ವೇಟ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಇದಕ್ಕೆ ಏನು ಕಾರಣ? ಮೊದಲನೇದು ಅನ್ಹೆಲ್ದಿ ಫುಡ್ ತಗೊಳ್ಳೋದ್ರಿಂದ, ಜಂಕ್ ಫುಡ್ ತಗೊಳ್ಳೋದ್ರಿಂದ, ಸೈಡೆಂಟ್ರಿ ಲೈಫ್ ಸ್ಟೈಲ್, ಕೆಲಸ ಮಾಡಲ್ಲ ಫಿಸಿಕಲಿ, ತಿಂತೀನಿ ಮಾತ್ರ ಜಾಸ್ತಿ, ಅವಾಗ ಈ ತರ ಸಮಸ್ಯೆ ಬರುತ್ತೆ. ಇನ್ನು ಜೆನೆಟಿಕ್ ಪ್ರಾಬ್ಲಮ್, ತಂದೆ ತಾಯಿ ದಪ್ಪ ಇದ್ರು ಅಂದ್ರೆ ಮಕ್ಕಳು ಕೂಡ ಜಾಸ್ತಿ ವೇಟ್ ಹುಟ್ಟೋದು ಕಾಮನ್. ಮತ್ತೆ ನಿದ್ದೆ ಸರಿಯಾಗಿ ಆಗ್ಲಿಲ್ಲ, ಫಿಸಿಕಲಿ ಆಕ್ಟಿವ್ ಆಗಿಲ್ಲ ಅಂದಾಗ್ಲೂ ಕೂಡ ಆಗುತ್ತೆ. ಸರಿ, ಒಬ್ಯಾಸಿಟಿ ಆದ್ರೆ ಏನಾಗುತ್ತೆ? ಹೃದಯದ ಸಮಸ್ಯೆ ಬರ್ಬೋದು, ಡಯಾಬಿಟಿಸ್ ಬರ್ಬೋದು, ಇನ್ಫರ್ಟಿಲಿಟಿ, ಮಕ್ಕಳಾಗದಿರೋ ಸಮಸ್ಯೆ, ಜಾಯಿಂಟ್ ಸಮಸ್ಯೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಕೂಡ ಬರ್ಬೋದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇದನ್ನ BMI ಕ್ಯಾಲ್ಕುಲೇಷನ್ ಇಂದ LDL HDL ಕೂಡ ನಾವು ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ ಈ ಎರಡು, ಒಂದು ಎನರ್ಜಿ ಇಂಟೇಕ್, ಫುಡ್ ಅನ್ನ ಚೇಂಜ್ ಮಾಡೋದು, ಹೆಲ್ದಿ ಫುಡ್ ಅನ್ನ ತಗೊಳ್ಳೋದು. ಎರಡೇದು ನಮ್ಮ ಖರ್ಚು ಮಾಡೋದು, ತಿಂದಿರೋದನ್ನ ಖರ್ಚು ಮಾಡೋದು, ಫಿಸಿಕಲಿ ಕೆಲಸ ಮಾಡೋದು. ಅದಕ್ಕೆ ಕಂಪನಿನಲ್ಲಿ ಒಂದು ಹೊಸ ಮಿಷನ್ ಸ್ಟಾರ್ಟ್ ಮಾಡಿದ್ರೆ, ಯಾವುದು ಅಂದ್ರೆ ಸ್ಲಿಮ್ ಪಾಸಿಬಲ್ ಅಂತ. ಮಿಷನ್ ಸ್ಲಿಮ್ ಪಾಸಿಬಲ್. ಸೊ ಈಗ 3 ಪಿಲ್ಲರ್ಸ್ ಇದೆ ವೆಸ್ಟೀಜ್ ನಲ್ಲಿ. ಆ 3 ಪಿಲ್ಲರ್ ಯಾವುದು ಅಂದ್ರೆ, ಒಂದು ಫೋಕಸ್, ಫಸ್ಟ್ ಯಾವುದು? ನ್ಯೂಟ್ರಿಷನ್, ಎಕ್ಸರ್ಸೈಸ್ ಅಂಡ್ ಲೈಫ್ ಸ್ಟೈಲ್. ಈ 3 ವಿಧಾನದಿಂದ ನಮ್ಮ ತೂಕವನ್ನು ಕಡಿಮೆ ಮಾಡಬಹುದಂತೆ. ಯಾವುದು? ನ್ಯೂಟ್ರಿಷನ್, ಎಕ್ಸರ್ಸೈಸ್ ಅಂಡ್ ಲೈಫ್ ಸ್ಟೈಲ್. ಎಕ್ಸರ್ಸೈಸ್ ಅಂದ್ರೆ ಹೋಗಿ ಜಿಮ್ ಅಲ್ಲಿ ಕೆಲಸ ಮಾಡ್ಬೇಕಂತೇನಿಲ್ಲ, ಸಣ್ಣ ಸಣ್ಣ ಎಕ್ಸರ್ಸೈಸ್. ಸೊ ಈ 3 ಕೂಡ ನಾವೇ ಫೋಕಸ್ ಮಾಡೋಣ. ಹೆಲ್ದಿ ಫುಡ್ ಯಾವುದು? ಹೈ ಫೈಬರ್ ಡಯಟ್ ಅನ್ನ ಫಾಲೋ ಮಾಡೋದು, ಆದಷ್ಟು ಸ್ಟೆಪ್ ಅನ್ನ ಯೂಸ್ ಮಾಡೋದು. ನ್ಯೂಟ್ರಿಷನ್ ಯಾವುದು ಅಂದ್ರೆ ವೆಸ್ಲಿಮ್ ಶೇಕ್ ನ ಕುಡಿದು, ವೆಸ್ಲಿಮ್ ಕ್ಯಾಪ್ಸೂಲ್ ನ ತಗೊಂಡು ನಮ್ಮ ವೇಟ್ ಅನ್ನ ಲಾಸ್ ಮಾಡಬಹುದು. ಅದಕ್ಕೆ ವೆಸ್ಲಿಮ್ ರೇಂಜ್ ಒನ್ ಆಫ್ ದ ಯೂನಿಕ್ ರೇಂಜ್ ಅಂತ ನಾವು ಕರಿತೀವಿ. ಇದರಲ್ಲಿ ಸಾಕಷ್ಟು ನಮ್ಮ ಜನರಿಗೆ ಹೆಲ್ತ್ ಬೆನಿಫಿಟ್ ಆಗ್ತಕ್ಕಂಥ, ತೂಕ ಕಡಿಮೆ ಆಗೋದಕ್ಕೆ ಮತ್ತೆ ನ್ಯೂಟ್ರಿಷನ್ ಗ್ಯಾಪ್ ಅನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥ ಪ್ರಾಡಕ್ಟ್ಸ್ಗಳು. ಸೊ ಅದರಲ್ಲಿ ಆಲ್ರೆಡಿ ನಾವು ವೆಸ್ಲಿಮ್ ಶೇಕ್ ನ ನೋಡಿದೀವಿ, ವೆಸ್ಲಿಮ್ ಶೇಕ್ ನ ಬಳಸ್ತಾ ಇದೀವಿ. ರೈಟ್ ನಾವು 4 ಫ್ಲೇವರ್ ಅಲ್ಲೂ ಕೂಡ ವೆಸ್ಲಿಮ್ ಶೇಕ್ ಇದೆ. ಇದು ನಮ್ಮ ಮೀಲ್ ರಿಪ್ಲೇಸರ್. ಮೀಲ್ ರಿಪ್ಲೇಸರ್ ಅಂತಂದ್ರೆ ಯಾವ ತರ ಕೆಲಸ ಮಾಡುತ್ತೆ? ಫಸ್ಟ್ ಈ ಪ್ರಾಡಕ್ಟ್ ನಮ್ಮ ವೇಟ್ ಲಾಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ನ್ಯೂಟ್ರಿಷನ್ ಗ್ಯಾಪ್ ಅನ್ನು ಸರಿ ಮಾಡುತ್ತೆ, ಹಸಿವೆನ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನಿಮ್ಮ ದೇಹಕ್ಕೆ ಎಷ್ಟು ಆಹಾರ ತಗೊಳ್ಬೇಕು ಅಷ್ಟನ್ನೇ ಮಾತ್ರ ನಿಮ್ಮ ದೇಹಕ್ಕೆ ಹೋಗಕ್ ಬಿಡುತ್ತೆ. ಏನೇನಿದೆ ವೆಸ್ಲಿಮ್ ಶೇಕ್ ನಲ್ಲಿ? 9 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ, 9 ಗ್ರಾಮ್ ಪ್ರೋಟೀನ್ ಇದೆ. ಪ್ರೋಟೀನ್ ನಮ್ಮ ಮಸಲ್ಸ್ ಗಳಿಗೆ ತುಂಬಾ ಒಳ್ಳೇದು. ಬಟ್ ಯಾವ ರೀತಿ ಪ್ರೋಟೀನ್ ಇದೆ? ಪಿಡಿಕಾಸ್ ವ್ಯಾಲ್ಯೂ 1 ಪ್ರೋಟೀನ್ ಇದೆ. ಪಿಡಿಕಾಸ್ ವ್ಯಾಲ್ಯೂ ಅಂದ್ರೆ ಪ್ರೋಟೀನ್ ಡೈಜೆಸ್ಟಬಲ್ ಕರೆಕ್ಟೆಡ್ ಅಮೋನೋ ಆಸಿಡ್ ಅಂತ. ಇದು ನಮ್ಮ ದೇಹದಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗ್ತಕ್ಕಂಥ ಪ್ರೋಟೀನ್, ಒಳ್ಳೆ ಪ್ರೋಟೀನ್ ಅಂತ ಕರಿತೀವಿ. ಇಲ್ಲಾಂದ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಆ ಪ್ರೋಟೀನ್ ನಮ್ಮ ದೇಹದಲ್ಲಿ ತುಂಬಾ ಚೆನ್ನಾಗಿ ಮಸಲ್ಸ್ ಹೈಟ್ ವೇಟ್ಗೆ ಗ್ರೋತ್ಗೆ ತುಂಬಾ ಸಹಾಯ ಮಾಡುತ್ತೆ. ಅದು ವೆಸ್ಲಿಮ್ ಶೇಕ್ ನಲ್ಲಿದೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇದರಲ್ಲಿ ಹೈ ಪ್ರೋಟೀನ್ ಜೊತೆಗೆ ಈಸಿಲಿ ಡೈಜೆಸ್ಟ್ ಆಗ್ತಕ್ಕಂಥ ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ, ಇವನ್ ಶುಗರ್ ಇರೋರು ಕೂಡ ತಗೊಳ್ಬಹುದು. ಶುಗರ್ ಪೇಷಂಟ್ಸ್ಗಳು ಕೂಡ ವೆಸ್ಲಿಮ್ ಶೇಕ್ ತಗೊಳ್ಬಹುದು, ಯಾಕಂದ್ರೆ ಇದರಲ್ಲಿ ಗ್ಲೂಕೋಸ್ ಇಲ್ಲ. ಜೊತೆಗೆ ಇದರಲ್ಲಿ ಫೈಬರ್ ಕೂಡ ಇದೆ. ಫೈಬರ್ ಇರೋದ್ರಿಂದ ನಮ್ಮ ದೇಹದಲ್ಲಿ ವೇಟ್ ಲಾಸ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ಎಸೆನ್ಷಿಯಲ್ ವೈಟಮಿನ್ಸ್ ಮಿನರಲ್ಸ್ ಕೂಡ ಇದೆ. ಯಾವ್ದ್ರ ಜೊತೆಗೆ? ಗಾರ್ಸಿನಿ ಅನ್ನೋ ಒಂದು ಹಣ್ಣಿನ ಜೊತೆಗೆ 20 ಎಸೆನ್ಷಿಯಲ್ ವೈಟಮಿನ್ಸ್ ಮಿನರಲ್ಸ್ ಗಳು ಕೂಡ ಆಡ್ ಮಾಡಿದ್ದಾರೆ. ಹಾಗಾಗಿ ಇದು ನಮ್ಮ ಮೈಕ್ರೋನ್ಯೂಟ್ರಿಯೆಂಟ್ ನಮ್ಮ ಬಾಡಿಗೆ ಹೋದಾಗ ಶುಗರ್ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಶುಗರ್ ಇರೋರು ತಗೊಳ್ಬಹುದು. ಫೈಬರ್ ಕೂಡ ಇದೆ. ಇದರಲ್ಲಿ ಯಾವುದೇ ತರದ ಕೆಟ್ಟ ಕೊಬ್ಬು, ಟ್ರಾನ್ಸ್ ಫ್ಯಾಟ್ ಇಲ್ಲ. ಇದನ್ನ ಹಾಲು ಅಥವಾ ನೀರಿಗೆ ಮಿಕ್ಸ್ ಮಾಡಿ ನಾವು ಕನ್ಸ್ಯೂಮ್ ಮಾಡಿದ್ವಿ ಅಂದ್ರೆ ಈಸಿಲಿ ನಮ್ಮ ವೇಟ್ ಅನ್ನು ಲಾಸ್ ಮಾಡಬಹುದು.
ಯಾವ ತರ ಯೂಸ್ ಮಾಡೋದು? ಇದರಲ್ಲಿ 3 ಸ್ಕೂಪ್ ಅನ್ನ ಬಳಸೋದು. ಇದರಲ್ಲಿ ಸ್ಕೂಪ್ ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 25 ಗ್ರಾಮ್ 300 ml ನೀರು ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡ್ಬೋದು. ರಾತ್ರಿ ಸಮಯದಲ್ಲಿ ಯಾಕೆ ಅಂತ ಕೇಳ್ಬೋದು ಕ್ವಶನ್ ನೀವು. ರಾತ್ರಿ ನಾವು ಹೆವಿ ಮೀಲ್ ತಗೊಳ್ಬಾರ್ದು. ರಾತ್ರಿ ಯಾವಾಗಲೂ ಕೂಡ ಜಾಸ್ತಿ ಆಹಾರ ಸೇವನೆ ಮಾಡ್ಬೋದು. ಆ ರಾತ್ರಿ ಊಟವನ್ನ ಸ್ಕಿಪ್ ಮಾಡಿ ಈ ಶೇಕ್ ಅನ್ನ ನಾವು ಕನ್ಸ್ಯೂಮ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ವೆಸ್ಲಿನ್ ಕ್ಯಾಪ್ಸೂಲ್. ವೆಸ್ಲಿನ್ ಕ್ಯಾಪ್ಸೂಲ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಕಂಪ್ಲೀಟ್ಲಿ ಹೈ ಸೋರ್ಸ್ ಆಫ್ ಗಾರ್ಸಿನಿಯಾ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು. ಇದ್ರಲ್ಲಿ ಏನೇನಿದೆ, ಒಂದು ನಿಮ್ಗೆ ಗೊತ್ತಿರಬಹುದು ಪಾಪಸ್ ಕಳ್ಳಿ ಎಕ್ಸ್ಟ್ರಾಕ್ಷನ್, ಗಾರ್ಸಿನಿಯಾ ಎಕ್ಸ್ಟ್ರಾಕ್ಷನ್, ಕೋಲಿಯಸ್ ಫೋರ್ಸ್ಕಿಲಿ ಅಂತ ಒಂದು ಲೇಫ್ ಬರುತ್ತೆ, ಅದ್ ಬಿಟ್ರೆ ಪೆಪ್ಪರ್. ಇವು 4 ಮೇಜರ್ ಇಂಗ್ರೀಡಿಯೆಂಟ್ ಇಂದ ಮಾಡಿರ್ತಕ್ಕಂಥದ್ದೇ ವೆಸ್ಲಿನ್ ಕ್ಯಾಪ್ಸೂಲ್. ಈ ವೆಸ್ಲಿನ್ ಕ್ಯಾಪ್ಸೂಲ್ ಏನ್ ಕೆಲಸ ಮಾಡುತ್ತಂದ್ರೆ, ಫಸ್ಟ್ ನೀವು ತಗೊಂಡ ತಕ್ಷಣ ಹಸಿವೆನೆ ಕಡಿಮೆ ಮಾಡುತ್ತೆ, ಜಾಸ್ತಿ ತಿನ್ನಕ್ ಬಿಡಲ್ಲ, ನಿಮ್ಗೆ ಸ್ಟೋರ್ ಆಗಿರೋ ಕ್ಯಾಲರಿಯನ್ನ ಬರ್ನ್ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿದೆ ಆ ಡೆಪಾಸಿಟ್ ಆಗಿರೋ ಫ್ಯಾಟ್ ಅನ್ನ ರಿಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ 3 ಪ್ರೊಸೆಸ್ ಯಾವಾಗ ಈಸಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನಮ್ಮ ವೇಟ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ನಾವು 40 ನಿಮಿಷ ಊಟ ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ 40 ನಿಮಿಷ, ಮಧ್ಯಾಹ್ನ ಆಹಾರ ಸೇವನೆ ಮಾಡೋಕ್ಕಿಂತ ಮುಂಚೆ 40 ನಿಮಿಷ ಸೇವನೆ ಮಾಡಿದಾಗ ತುಂಬಾ ಲಾಭ ಆಗುತ್ತೆ. ಇನ್ನು ವೆಸ್ಲಿಮ್ ಟೀ ಕೂಡ ಇದೆ. ವೆಸ್ಲಿಮ್ ಟೀ ನಲ್ಲಿ ಸೇಮ್ ಲೈಕ್ ಗಾರ್ಸಿನಿಯಾ ಕೂಡ ಇದೆ, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಕಾಫಿ ಬೀನ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಈ ಹಾಲಿನ ಟೀ ಕುಡಿದಾಗ ನಮಗೆ ವೇಟ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಟೀ ಕುಡಿದಾಗ ನಮಗೆ ವೇಟ್ ಲಾಸ್ ಕೂಡ ಆಗುತ್ತೆ. ಜೊತೆಗೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ, ಆಂಟಿ ಆಕ್ಸಿಡೆಂಟ್ಸ್ ಗಳು ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಇದು ತುಂಬಾ ಒಳ್ಳೆಯದು. ಸೊ ಕಂಪ್ಲೀಟ್ಲಿ ನಮ್ಮ ದೇಹ ಫಿಟ್ ಅಂಡ್ ಫೈನ್ ಆಗಿರ್ಬೇಕು, ಲುಕ್ ಗುಡ್, ಫೀಲ್ ಗುಡ್. ಇವತ್ತು ಕಾನ್ಸೆಪ್ಟ್ ಏನ್ ಸ್ಟಾರ್ಟ್ ಆಗಿದೆ ವರ್ಲ್ಡ್ ಅಲ್ಲಿ ಅಂದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ. ಬಹಳ ಮುಖ್ಯವಾಗಿ ಆರೋಗ್ಯದ ಮೇಲೆ ಜಾಸ್ತಿ ಜನ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಕಂಪ್ಲೀಟ್ ನಮ್ಮ ಆರೋಗ್ಯವನ್ನ ಕಾಪಾಡೋಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ರೇಂಜ್. ಇನ್ನು ಅದು ತಿಂದಾದ್ಮೇಲೆ ಸಾಕಷ್ಟು ಜನರಿಗೆ ಹಸಿವೆ ಆದಾಗ ಹೋಗಿ ಮತ್ತೆ ಬಿರಿಯಾನಿ ತಗೊಳ್ಳೋದು, ಬಹಳಷ್ಟು ಕಾಫಿ ಟೀ ಕುಡಿಯೋದು ಅಥವಾ ಜಂಕ್ ಫುಡ್ ತಿನ್ನೋದು ಮಾಡ್ತಿರ್ತಾರೆ. ಅದಕ್ಕೆ ಅವ್ರು ಚಾರ್ಟ್ ಕೊಟ್ಟಿದ್ದಾರೆ, ನಮ್ಮ ವೇಟ್ ಲಾಸ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೋದು ಅಂತ. ಏನ್ ಮಾಡ್ಬೇಕು, ಮೊದಲೇ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ವೆಸ್ಲಿಮ್ ಕ್ಯಾಪ್ಸೂಲ್ನ ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ. ಎರಡನೇದು ಬ್ರೇಕ್ಫಾಸ್ಟ್ ಕಿನ್ನ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ಆದ್ಮೇಲೆ ವೆಸ್ಲಿಮ್ ಟೀನ ಕುಡಿಯೋದು. ವೆಸ್ಲಿಮ್ ಟೀ ಹಾಲ್ ಮಿಕ್ಸ್ ಮಾಡಂಗಿಲ್ಲ, ಎಸ್ ನೀರಿನಲ್ಲೇ, ಬಿಸಿ ನೀರಿನಲ್ಲೇ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಅಲ್ಲಿ ಏನೇನು ತಗೊಳ್ಳೋದು, ಪೋಹ, ಇಡ್ಲಿ, ಆಮ್ಲೆಟ್, ರಾಗಿ ಮಾಲ್ಟ್, ಉಪ್ಮಾ, ಮೂಂಗ್ ದಾಲ್ ದೋಸಾ, ಈ ತರದನ್ನ ಕಡಿಮೆ ಆಯಿಲ್ ಜೊತೆಗೆ ತಿನ್ನೋದಂತೆ. ಎಲ್ಲವೂ ಒಟ್ಟಿಗೆ ಅಲ್ಲ, ಯಾವ್ದಾದ್ರೂ ಒಂದು. ಇನ್ನು ಮಧ್ಯಾಹ್ನ ಹತ್ರ ಅಂದ್ರೆ ಒಂದು